ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ. ಕೇಳಿಸ್ತಾ ಇದೆಯಾ? ಮೈಕ್ ಇಲ್ಲದೆ ಮಾತಾಡಿದ್ರು ಕೇಳುತ್ತೆ. ಆಯ್ತಾಯ್ತು. ರಾಜ್ಯದಲ್ಲಿ ಕಳೆದ 2 ತಿಂಗಳಿಂದ ಈ ಖಾತಾ ಹೆಸರಿನಲ್ಲಿ ಉಪನೋಂದಣಿ ಕಚೇರಿನಲ್ಲಿ ಯಾವುದೇ ಕೆಲಸಗಳಾಗದೇನೆ ಸ್ಥಗಿತ ಆಗಿದೆ. ಸಾಮಾನ್ಯ ಜನಕ್ಕೆ, ಬಡವರಿಗೆ ತಮ್ಮ ಕಷ್ಟಕಾಲದಲ್ಲಿ ತಮ್ಮ ಪ್ರಾಪರ್ಟಿಗಳನ್ನು ಮಾರಾಟ ಮಾಡೋದಕ್ಕೆ ಅಥವಾ ಕೊಳ್ಳೋದಕ್ಕೆ ಅಥವಾ ಬ್ಯಾಂಕ್ಗಳಲ್ಲಿ ಅಡಮಾನ ಮಾಡಿ ಸಾಲವನ್ನು ಪಡಿಲಿಕ್ಕೆ ಅಥವಾ ಮಾಡಿರ್ತಕ್ಕಂಥ ಕೈ ಸಾಲಕ್ಕೆ ಪ್ರಾಪರ್ಟಿಗಳನ್ನು ಬ್ಯಾಂಕ್ಗೆ ಮಾರ್ಗೇಜ್ ಮಾಡಿ ಒಂದು ಸಾಲ ಪಡಿಲಿಕ್ಕೂ ಸಹ ಇವತ್ತು ಈ ಖಾತೆಯ ಹೆಸರಿನಲ್ಲಿ ಬಹಳ ತೊಂದರೆ ಆಗ್ತಾ ಇದೆ. ಕೃಷ್ಣ ಬೈರೇಗೌಡರು ರಾಜ್ಯದ ಕಂದಾಯ ಸಚಿವರಾಗಿ ತನ್ನ ಇಲಾಖೆ ಕೆಲಸವನ್ನ ಬಿಟ್ಟು ಬೇರೆ ಬೇರೆ ಇಲಾಖೆ ವಿಚಾರಕ್ಕೆ ಮೂಗು ತೂರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾವೇರಿ ಟು ಸಾಫ್ಟ್ವೇರ್ ಹೆಸರಿನಲ್ಲಿ ಇವತ್ತು ಏನಾಗಿದೆ, ಪ್ರತಿ ಒಂದಕ್ಕೂ ಸಹ ಒಂದೊಂದು ಕೆಲಸಕ್ಕೂ ಒಂದೊಂದು ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಿದ್ದಾರೆ. ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ಸ್ಗೆ ಒಂದು ಸಾಫ್ಟ್ವೇರ್, ಅಲ್ಲಿಂದ ಒಂದು ಎನ್ಕಂಬರೆನ್ಸ್ಗೆ ಒಂದು ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಿದ್ದಾರೆ. ಆಮೇಲೆ ಸರ್ಟಿಫೈಡ್ ಕಾಪಿ ತಗೊಳ್ಳೋದಕ್ಕೆ ಒಂದು ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಿದ್ದಾರೆ. ಸಿಟಿಸನ್ಸ್ಗೆ ಒಂದು ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಿದ್ದಾರೆ. ಹೊರಗಡೆಯಿಂದನೇ ಮನೆಯಿಂದನೇ ನಾವು ಅಪ್ಲೋಡ್ ಮಾಡೋದಕ್ಕೆ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲಿಕ್ಕೆ ಒಂದು ಸಿಟಿಸನ್ ಸಾಫ್ಟ್ವೇರ್ ಅಂತ ಒಂದು ಮಾಡಿದ್ದಾರೆ, ಅದನ್ನ ಅಪ್ಡೇಟ್ ಮಾಡಿದ್ದಾರೆ. ಸರ್ಟಿಫೈಡ್ ಕಾಪಿ ತಗೊಳ್ಳೋದಕ್ಕೆ ಒಂದು ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಿದ್ದಾರೆ. ಆದರೆ ಇವ್ಯಾವೂ ಸಹ ಕಳೆದ 4 ವಾರದಿಂದ ಸುಮಾರು ಒಂದು 28 ದಿನಗಳಿಂದ ಯಾವ ಸಾಫ್ಟ್ವೇರು ಕೆಲಸ ಮಾಡ್ತಾ ಇಲ್ಲ. ಸರ್ಟಿಫೈಡ್ ಕಾಪಿಗೆ ಹೋಗಿ ಅಪ್ಲೈ ಮಾಡಿ ಬಂದ್ರೆ ಸರ್ವರ್ ಡೌನ್ ಅಂತ ಹೇಳ್ತಾರೆ. ಮತ್ತೆ ಎನ್ಕಂಬರೆನ್ಸ್, ಬ್ಯಾಂಕ್ಗೆ ನಾವು ಡಾಕ್ಯುಮೆಂಟ್ ಕೊಡಬೇಕು, ಬ್ಯಾಂಕಲ್ಲಿ ಸಾಲ ತಗೋಬೇಕು ಅಂತ ಹೇಳಿದ್ರೆ ಅಪ್ ಟು ಡೇಟ್ ಎನ್ಕಂಬರೆನ್ಸ್ ಇರಬೇಕು. ನಾವು ಎನ್ಕಂಬರೆನ್ಸ್ ಕೇಳಲಿಕ್ಕೆ ಹೋದ್ರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಸರ್ವರ್ ಡೌನ್ ಆಗಿದೆ ಅಂತ ಹೇಳ್ತಾರೆ. ಆಮೇಲೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ಸ್ಗೆ ಹೋದ್ರೆ OTP ಬರ್ತಲ್ಲ, OTP ಬರಬೇಕು, ವೆಯ್ಟ್ ಮಾಡಬೇಕು ಅಂತ ಹೇಳ್ತಾರೆ. ರಿಜಿಸ್ಟ್ರೇಷನ್ಸ್ ಆಗ್ತದೆ. ರಿಜಿಸ್ಟ್ರೇಷನ್ಗೆ ಸಪರೇಟ್ ಒಂದು ಸರ್ವರ್ನ ಅಪ್ಡೇಟ್ ಮಾಡಿದ್ರೆ, ಈ ಕಾವೇರಿ ಟು ಆಪ್ ಬಂದ್ಮೇಲೆ ಒಂದು ದಿನ ಮುಂಚೆ ದುಡ್ಡನ್ನ ಕಟ್ಟಬೇಕು, OTP ಬರುತ್ತೆ. OTP ಬಂದ್ಮೇಲೆ ನೆಕ್ಸ್ಟ್ ಡೇ ನಮಗೆ ರಿಜಿಸ್ಟ್ರೇಷನ್ ಟೈಮ್ ಬರುತ್ತೆ. ಆ ಟೈಮ್ ಹೋದಾಗ ಅಲ್ಲಿ ಸಾಫ್ಟ್ವೇರ್ ವರ್ಕ್ ಆಗೋದಿಲ್ಲ, ಸರ್ವರ್ ಡೌನ್ ಅಂತ ಹೇಳಿ ದಿನಗಟ್ಟಲೆ ಕಾಯ್ದು ರಿಜಿಸ್ಟ್ರೇಷನ್ ಇಲ್ಲದೆ ವಾಪಸ್ ಬಂದೋಗಿರ್ತಕ್ಕಂಥ ನಿದರ್ಶನ ಕಳೆದ 2-3 ತಿಂಗಳಿಂದ ಇದ್ರ ಬಗ್ಗೆ ಗೊಂದಲ ಪ್ರಾರಂಭ ಆಗಿದೆ. ಇದ್ರ ಜೊತೆಯಲ್ಲಿ ಮೊನ್ನೆ ಕೃಷ್ಣ ಬೈರೇಗೌಡರು ಪೂರ್ವಾಪರ ಯೋಚನೆ ಮಾಡದೆ ಯಾವುದೇ ಪ್ರಾಪರ್ಟಿಗಳನ್ನ ರಿಜಿಸ್ಟರ್ ಮಾಡಬೇಕಾದ್ರೆ ಈ ಖಾತೆ ಇಲ್ಲದೇನೆ ಯಾವುದು ಅಬಾಂಡೆಡ್ ಲೇಔಟ್ಸ್ಗಳಿದೆ ಅಲ್ಲಿ ಯಾವುದೇ ರಿಜಿಸ್ಟ್ರೇಷನ್ಸ್ಗಳನ್ನು ಆಗಬಾರದು, ರೆವಿನ್ಯೂ ರಿಜಿಸ್ಟ್ರೇಷನ್ಗಳನ್ನು ಆಗಬಾರದು ಅನ್ನತಕ್ಕಂಥದ್ದನ್ನ ಏಕ್ದಮ್ ಒಂದು ಸರ್ಕ್ಯುಲರ್ನ ಹೊರಡಿಸ್ಬಿಟ್ರು. ಇವರು ಈ ಖಾತೆ ಅನ್ನತಕ್ಕಂಥದ್ದು ಒಂದು ಕಂಡೀಷನ್ ತರಬೇಕಾದ್ರೆ ತರೋದಕ್ಕಿಂತ ಮುಂಚೆ ಇದಕ್ಕೆ ಪೂರ್ವಪರ ಯೋಚನೆ ಮಾಡಬೇಕಾದ್ರೆ 20 ವರ್ಷ, 25 ವರ್ಷದಿಂದ 30 ವರ್ಷದಿಂದ ರಿಜಿಸ್ಟರ್ ಆಗಿರ್ತಕ್ಕಂಥ ಪ್ರಾಪರ್ಟಿಗಳು ಇವತ್ತು ರಿಜಿಸ್ಟರ್ ಆಗ್ತಾ ಇಲ್ಲ. ಕೇಳಿದ್ರೆ ಈ ಖಾತಾ ಇಲ್ಲ ಅಂತ ಹೇಳ್ತಾರೆ. ಬೆಂಗಳೂರು ಒಳಗಡೆ 1,70,000 BDA ಸೈಟ್ಸ್ ಇದೆ, ಒಂದು 60,000 ಹೌಸಿಂಗ್ ಸೊಸೈಟಿ ಸೈಟ್ಸ್ ಇದೆ, ಒಂದು 30,000 ರಿಂದ 35,000 BDA ಅಪ್ರೂವ್ಡ್ ಲೇಔಟ್ ಸೈಟ್ಸ್ ಇದೆ. ಆದರೆ ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು 20 ಲಕ್ಷ ಪ್ರಾಪರ್ಟಿ ಇದೆ. ಇವತ್ತೆಲ್ಲ ಒಂದು 2-2.5 ಲಕ್ಷ ಅಪ್ರೂವ್ಡ್ ಪ್ರಾಪರ್ಟೀಸ್ ಮಾತ್ರ ಇರೋದು. ಇನ್ನು 20 ಲಕ್ಷ ಪ್ರಾಪರ್ಟಿನಲ್ಲಿ 17 ಲಕ್ಷ ಪ್ರಾಪರ್ಟಿನ ಇಲ್ಲೀಗಲ್ ಅಂತ ಇವರು ಹೇಳ್ಬಿಟ್ಟು ಯಾವುದು ರಿಜಿಸ್ಟ್ರೇಷನ್ ಮಾಡಲ್ಲ ಅಂತ ಹೇಳಿದ್ರೆ ಕಳೆದ 3 ತಿಂಗಳಿಂದ ಸುಮಾರು 4-5 ಸಾವಿರ ಕೋಟಿ ಸರ್ಕಾರಕ್ಕೆ ಬರುವಂತ ಆದಾಯ ಇವತ್ತು ಕೈ ತಪ್ಪಿ ಹೋಗಿದೆ. ಕೃಷ್ಣ ಬೈರೇಗೌಡರು ಬಹಳ ಹೈಟೆಕ್ ಆಗಿ ಮಾತಾಡ್ತಾರೆ, ತನ್ನದಲ್ಲದ ಎಲ್ಲಾ ವಿಚಾರಕ್ಕೂ ಮೂಗು ತೂರಿಸ್ಕೊಂಡು ಮಾತಾಡ್ತಾರೆ. ಆದರೆ ಇಲಾಖೆನಲ್ಲಿ ಆಗ್ತಾ ಇರತಕ್ಕಂಥ ಲ್ಯಾಪ್ಸಸ್ ಬಗ್ಗೆ ಇವತ್ತು ಸರ್ವರ್ ಡೌನ್ ಅಂತೇಳಿ ದಿನನಿತ್ಯ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಎಷ್ಟು ಎಚ್ಚರಿಸಿದ್ರು ಸಹ ಕೃಷ್ಣ ಬೈರೇಗೌಡರು ಅದ್ರ ಕಡೆ ಗಮನ ಕೊಡ್ತಾರೆ. ಯಾರ ಅಧಿಕಾರಿಗಳು 3 ಜನ ಸೇರ್ಕೊಂಡು, ಅದು BBMPಯ ತುಷಾರ್ ಗಿರಿನಾಥ್ ಆಗ್ಬೋದು ಅಥವಾ ಇನ್ನೊಬ್ರು ಮನೀಶ್ ಮುದ್ಗಲ್ಲರ್ ಆಗ್ಬೋದು, ಇವರು ಅವ್ರದೇ ಆದ ರೀತಿಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಒಂದು ಐಡಿಯಾಗಳನ್ನ ಕೊಡ್ತಾರೆ. ಕೃಷ್ಣ ಬೈರೇಗೌಡ ಅದಕ್ಕೆ ತುತ್ತೂರಿ ಹೊತ್ಕೊಂಡು ಇವತ್ತು ಯಾವುದೇ ಕೆಲಸಗಳು ಆಗ್ತಲ್ಲ. 20-25 ವರ್ಷದಿಂದ ಮೆಡಿಕಲ್ ಸೀಟ್ ಅಲಾಟ್ ಆಗಿದೆ. ಎಷ್ಟೋ ಜನಕ್ಕೆ ಪ್ರಾಪರ್ಟಿಯನ್ನ ಮಾರಿ ಮೆಡಿಕಲ್ ಸೀಟ್ಗೆ ದುಡ್ಡು ಕಟ್ಟಬೇಕು ಅಂದ್ರೆ ಇವತ್ತು ಪ್ರಾಪರ್ಟಿ ಮಾರ್ಲಿಕ್ಕೆ ಆಗ್ತಲ್ಲ. ಈ ಖಾತೆ ಅಂತ ಕೇಳಿದ್ರು. 25 ವರ್ಷದಿಂದ ಈ ಖಾತೆ ಇರಲ್ಲ. ಇವತ್ತು ಈ ಖಾತೆ, ಟೌನ್ ಪ್ಲಾನಿಂಗ್ ಆಕ್ಟ್ಗಳು ಇವೆಲ್ಲ ಬರೋದಕ್ಕಿಂತ ಮುಂಚೆ ಪ್ರಾಪರ್ಟಿ ರಿಜಿಸ್ಟರ್ ಆಗಿರೋದಕ್ಕೆ
ಇವತ್ತು ಈ ಖಾತೆ ತರಬೇಕು ಅಂದ್ರೆ ಯಾವ ರೀತಿ ಎಲ್ಲಿ ತರಲಿಕ್ಕೆ ಆಗ್ತದೆ? ಬೆಂಗಳೂರಲ್ಲಿ ಈ ಖಾತೆ ಪ್ರಶ್ನೆ ಬರ್ತದೆ. ಅರೆ ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲಿ ಈ ಖಾತೆನೂ ಇಲ್ಲ, ಬಿ ಖಾತೆನೂ ಇಲ್ಲ, ಎ ಖಾತೆನೂ ಇಲ್ಲ. ಪಿಡಿಒಗಳಿಗೆ ಹೋಗಿ ಕೇಳಿದ್ರೆ ನಮ್ಗೆ ಯಾವುದೇ ರೀತಿ ಸರ್ಕ್ಯುಲರ್ ಬಂದಿಲ್ಲ, ನಮ್ದು ಯಾವುದೇ ರೀತಿ ಅಪ್ಡೇಟ್ ಇಲ್ಲ ಸರ್, ನಾವ್ ಯಾರಿಗೂ ಈ ಖಾತೆ ಮಾಡ್ಲಿಕ್ಕೆ ಬರೋದಿಲ್ಲ, ನಮಗೆ ಮೇಲ್ಗಡೆಯಿಂದ ಆದೇಶ ಬರಬೇಕು ಅಂತ ಕೇಳ್ತಾರೆ. ಇವತ್ತು ಬೆಂಗಳೂರು ಸಿಟಿ ಲಿಮಿಟ್ಸ್ ಅಲ್ಲಿ ಅಥವಾ ಔಟ್ ಆಫ್ ದ ಬೆಂಗಳೂರು ಸಿಟಿ ಲಿಮಿಟ್ಸ್ ಅಲ್ಲಿ ಡಿಸಿ ಕನ್ವರ್ಷನ್ ಆಗಿರತಕ್ಕಂತ ಪ್ರಾಪರ್ಟಿಗೂ ಸಹ ಖಾತೆಗಳು ಆಗ್ತಾ ಇಲ್ಲ. ಡಿಸಿ ಕನ್ವರ್ಷನ್ ಆಗಿರೋ ಸೈಟ್ಗಳು ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಇವತ್ತು ಎಷ್ಟೋ ಲೇಔಟ್ಸ್ ಗಳನ್ನ ಮಾಡಿರ್ತಕ್ಕಂಥ ಒಂದು ಲೇಔಟ್ ಅಲ್ಲಿ 100 ಸೈಟ್ ಆಗಿದೆ, 100 ಸೈಟ್ ಅಲ್ಲಿ 30 ಸೈಟ್ ರಿಜಿಸ್ಟರ್ ಆಗಿದೆ, ಇನ್ನು 70 ಸೈಟ್ಗೆ ಖಾತಾ ಇಲ್ಲ ಅಂತೇಳಿ ರಿಜಿಸ್ಟರ್ ಈಗ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ನೀವು ಕಾನೂನು ತರುವಂತವ್ರು, ನೀವು ಇದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥವ್ರು ಈ ಖಾತೆ ತರಬೇಕಾ ಈ ಖಾತೆ ಮಾಡ್ಬೇಕನ್ನೋಂಥದ್ದು ಪೂರ್ಣ ತಯಾರಿ ಇಲ್ದೇನೆ ಇವತ್ತು ಏನಾಗ್ತದೆ, ಎಲ್ಲಾ ಸಬ್ ರಿಜಿಸ್ಟರ್ ಆಫೀಸಲ್ಲೂ ಸಹ ಕೆಲಸ ನಿಂತೋಗಿದೆ, ಯಾವುದೇ ರಿಜಿಸ್ಟ್ರೇಷನ್ ಆಗ್ತದೆ. ಇದಲ್ಲದೆ 10 ವರ್ಷದಿಂದ ಮನೆ ಮೇಲೆ ಸಾಲ ತಗೊಂಡದ್ದು, ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿರ್ತಕ್ಕಂಥನು ಇವತ್ತು ಸಾಲ ಮುಗಿದಿದೆ, ಬ್ಯಾಂಕ್ ಅಲ್ಲಿ ಲೋನ್ ಕ್ಲಿಯರ್ ಆಗಿದೆ, ಇವತ್ತು ಆ ಪ್ರಾಪರ್ಟಿ ರಿಲೀಸ್ ಮಾಡ್ಕೋಬೇಕಾದ್ರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಈ ಖಾತೆ ಕೇಳುತ್ತೆ. ಸಾಫ್ಟ್ವೇರ್ ಅದು ಏನ್ ಹೇಳುತ್ತೆ, ಈ ಖಾತೆ ನೀವು ಅಪ್ಲೋಡ್ ಮಾಡಿದ್ರೆ ಆ ಡಾಕ್ಯುಮೆಂಟ್ ರಿಲೀಸ್ ಆಗುತ್ತೆ. ಬ್ಯಾಂಕ್ ಅಲ್ಲಿ ಸಾಲ ತಗೊಂಡಿದ್ದಾಯ್ತು, ಸಾಲ ತೀರ್ಸಾಗಿದೆ, ಆ ಡಿಸ್ಚಾರ್ಜ್ ಡಾಕ್ಯುಮೆಂಟ್ ನಾವು ತಗೋಬೇಕಾದ್ರೆ ಈ ಖಾತೆ ಅಪ್ಲೋಡ್ ಮಾಡಿದ್ರೇನೆ ನಮ್ಗೆ OTP ಬರೋದು, ಡಾಕ್ಯುಮೆಂಟ್ ರಿಲೀಸ್ ಆಗುತ್ತೆ. ಇಂಥ ಸಮಸ್ಯೆಗಳ ಬಗ್ಗೆ ಪೂರ್ವ ತಯಾರಿ ಇಲ್ಲದೆ ಕೃಷ್ಣ ಬೈರೇಗೌಡರು ತಮ್ಗೆ ಇಷ್ಟ ಬಂದಾಗ ಯಾರೋ ಅಧಿಕಾರಿ ಹೇಳಿದ್ರು ಕೇಳ್ಕೊಂಡ್ರು ಅದನ್ನು ಅಪ್ಡೇಟ್ ಮಾಡ್ಬಿಟ್ರು. ಆದ್ರೆ ಇಲ್ಲಿ ಏನ್ ಸಮಸ್ಯೆ ಆಗಿದೆ ಅನ್ನತಕ್ಕಂಥದ್ದು ಕೃಷ್ಣ ಬೈರೇಗೌಡರಿಗೆ ಅರ್ಥನೇ ಆಗ್ತಿಲ್ಲ. ಅಂದ್ರೆ ಇದ್ರ ಬಗ್ಗೆ ಪೂರ್ಣವಾಗಿ ಅಧ್ಯಯನ ಮಾಡಿಲ್ಲ. ಯಾರೋ ಅಧಿಕಾರಿಗಳು ಬರ್ಕೊಟ್ಟಿದ್ದನ್ನ ಇವ್ರು ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಈ ಖಾತೆಗೆ ಮಾಡೋದಕ್ಕಿಂತ ಮುಂಚೆ ಏನ್ ಮಾಡಬೇಕು ಅನ್ನತಕ್ಕಂಥದ್ದು ಇಂಪ್ಲಿಮೆಂಟ್ ಮಾಡಿಲ್ಲ. ಎಷ್ಟೋ ಪ್ರಾಪರ್ಟಿಗಳು ಇವತ್ತು ಬೈಫರ್ಗೇಷನ್ಸ್ ಖಾತೆಗಳಾಗ್ತಲ್ಲ. ಬೆಂಗಳೂರು BBMP ಲಿಮಿಟ್ಸ್ ಅಲ್ಲಿ ಬೈಫರ್ಗೇಷನ್ಸ್ ಖಾತಾಗಳಾಗ್ತಲ್ಲ. ಒಂದು ಪ್ರಾಪರ್ಟಿ ಕನ್ವರ್ಷನ್ ಆಗಿರೋ ಪ್ರಾಪರ್ಟಿನಲ್ಲಿ ಅಣ್ಣನಿಗೆ ರಿಜಿಸ್ಟರ್ ಆಗಿದೆ, ತಮ್ಮನಿಗೆ ರಿಜಿಸ್ಟರ್ ಆಗಬೇಕಾದ್ರೆ ಬೈಫರ್ಗೇಷನ್ ಖಾತಾ ಆಗಬೇಕು ಅಂತ ಕಂಡೀಷನ್ ಆಗಿದೆ. 20 ವರ್ಷದಿಂದ ಅಣ್ಣಂಗೆ ರಿಜಿಸ್ಟರ್ ಆಗಿರೋ ಜಾಗದಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಖಾಲಿ ಸೈಟ್ ನ ತಮ್ಮನಿಗೆ ರಿಜಿಸ್ಟರ್ ಆಗಬೇಕಾದ್ರೆ ಇವತ್ತು ಬೈಫರ್ಗೇಷನ್ಸ್ ಖಾತಾ ಆಗೋದಿಲ್ಲ. ಅಂದ್ರೆ ನೀವು ಈ ಖಾತಾ ತಂದ್ರೇ ಮಾಡೋದು ಅಂತ ಹೇಳ್ತಾರೆ. ಒಂದು ಪ್ರಾಪರ್ಟಿಗೆ ಒಂದೇ ಖಾತಾ ನಂಬರ್ ಕೊಡೋದು, ಬೈಫರ್ಗೇಷನ್ ಖಾತಾ ನಂಬರ್ ಕೊಡೋದಿಲ್ಲ. ಬೈಫರ್ಗೇಷನ್ ಖಾತಾ ನಂಬರ್ ಕೊಡಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಈ ಖಾತಾನೂ ಆಗೋದಿಲ್ಲ, ಎ ಖಾತಾನೂ ಆಗೋದಿಲ್ಲ, ಬಿ ಖಾತಾನೂ ಆಗೋದಿಲ್ಲ. ಈ ರೀತಿ ಈ ಹೊಸ ಕಾನೂನುಗಳನ್ನ ಇಂಪ್ಲಿಮೆಂಟ್ ಮಾಡೋ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡ ಪೂರ್ಣವಾಗಿ ಅಧ್ಯಯನ ಮಾಡದೆ ತಂದಿರತಕ್ಕಂಥ ಈ ಒಂದು ಸರ್ಕ್ಯುಲರ್ ಮತ್ತು ಈ ಒಂದು ಆದೇಶ ಇಡೀ ರಾಜ್ಯದ ಜನತೆಗೆ ಒಂದು ಮಾರಕವಾಗಿ ನಿಂತಿರ್ತಕ್ಕಂಥದ್ದು. ಮತ್ತೆ ಇದ್ರ ಬಗ್ಗೆ ಈಗಾಗಲೇ ಬೇರೆ ಬೇರೆ ಸಂದರ್ಭದಲ್ಲೂ ಸಹ ಈ ಸ್ಟಾಂಪ್ ವೆಂಡರ್ಗಳು ಮತ್ತೆ ಸಬ್ ರಿಜಿಸ್ಟರ್ ಕಚೇರಿನಲ್ಲಿ ಇದೊಂದು ಲಾಬಿ ಪ್ರಾರಂಭ ಆಗಿದೆ. ಈಗಾಗಲೇ ಎಷ್ಟೋ ಸಬ್ ರಿಜಿಸ್ಟರ್ಗಳನ್ನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಬೆಂಗಳೂರಲ್ಲಿ 10 ವರ್ಷ 20 ವರ್ಷದಿಂದ ದೊಡ್ಡ ಕುಳಗಳಾಗಿ ಕೂತ್ಬಿಟ್ಟಿದ್ದಾರೆ, ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳೋರು. ಟ್ರಾನ್ಸ್ಫರ್ ಏಕಾಏಕಿ ಸಂಜೆ 5 ಗಂಟೆಗೆ ಆದೇಶ ಮಾಡೋರು. ಅವ್ರು ಹೋಗಿ ಕೋರ್ಟ್ಗೆ ಹೋಗಿ ಸ್ಟೇ ತಂದ್ಬಿಡ್ತಾರೆ. ಈಗ ಅವ್ರು ಕೋರ್ಟ್ಗೆ ಹೋಗಿ ಸ್ಟೇ ತಂದ್ಬಿಟ್ಟಿದ್ದಾರೆ. ಬೆಂಗಳೂರಲ್ಲಿದ್ದಂತ ಸಬ್ ರಿಜಿಸ್ಟರ್ಗಳೆಲ್ಲ ಟ್ರಾನ್ಸ್ಫರ್ ಆಗಿರೋ ಸ್ಟೇ ತಗೊಂಡ್ಬಂದಿದ್ದಾರೆ. ಸ್ಟೇ ತಗೊಂಡು ವಾಪಸ್ ಅವ್ರ ಸೀಟಿಗೆ ಬರ್ಬೇಕಂದ್ರೆ ಈಗ ಆಲ್ರೆಡಿ ಟ್ರಾನ್ಸ್ಫರ್ ಆಗಿ ಕೂತಿರ್ತಕ್ಕಂಥ ಅವನು ಕೀ ಕೊಡ್ತಾ ಇಲ್ಲ, ಅವನು ಅಪ್ಡೇಟ್ ಕೊಡಲ್ಲ, ಮತ್ತೆ ಯಾವುದೇ ರೀತಿ ಸಾಫ್ಟ್ವೇರ್ ನ ಅಪ್ಡೇಟ್ ಮಾಡೋದಿಲ್ಲ, ಲಾಕ್ ಮಾಡಿ ಇಟ್ಕೊಂಡು ಕೂತಿದ್ದೆ. ಇವರ ಗೊಂದಲದಿಂದ ಇವತ್ತು ರಾಜ್ಯದ ಜನತೆಗೆ ಯಾವುದೇ ರಿಜಿಸ್ಟ್ರೇಷನ್ಸ್ ಆಗಲಿ, ಡಾಕ್ಯುಮೆಂಟ್ ರಿಲೀಸ್ ಆಗಲಿ, ಡಿಸ್ಚಾರ್ಜ್ ಡಾಕ್ಯುಮೆಂಟ್ ಆಗಲಿ, ಎನ್ಕಂಬರೆನ್ಸ್ ಆಗಲಿ, ಸರ್ಟಿಫೈಡ್ ಕಾಪಿ ಆಗಲಿ ಯಾವುದೂ ಸಹ ಬರ್ತಾ ಇಲ್ಲ. ಇದಕ್ಕೆ ನೇರ ಹೊಣೆ ಅಧ್ಯಯನ ಮಾಡದೆ ಇವತ್ತು ಇದನ್ನು ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ಕೃಷ್ಣ ಬೈರೇಗೌಡರು. ಸಿದ್ದರಾಮಯ್ಯನವರು ಈ ತಕ್ಷಣನೇ ಇವತ್ತು ಬಡ್ಜೆಟ್ ಪ್ರಾರಂಭ ಆಗಿದೆ, ಬಡ್ಜೆಟ್ ಬಗ್ಗೆ ಚರ್ಚೆಗೆ ನೀವು ಪ್ರಾರಂಭ ಮಾಡಿ. ಸರ್ಕಾರಕ್ಕೆ ಸುಮಾರು 4-5 ಸಾವಿರ ಕೋಟಿ ಈಗ ಆಲ್ರೆಡಿ ಲಾಸ್ ಆಗಿದೆ. ಸರ್ಕಾರದ ಮೂಲ ಆದಾಯದಲ್ಲಿ ಇದು ಒಂದು ಸ್ಟಾಂಪ್ ಅಂಡ್ ರಿಜಿಸ್ಟ್ರೇಷನ್ ಇಲಾಖೆನೂ ಒಂದು ಇಲ್ಲಿ ಯಾವುದೇ ರೀತಿ ಇವತ್ತು ಆದಾಯನೂ ನಿಂತೋಗಿದೆ, ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ಇದ್ರ ಕಡೆ ಸಿದ್ದರಾಮಯ್ಯನವರು ತಕ್ಷಣನೇ ದಯಮಾಡಿ ಆ ಕೃಷ್ಣ ಬೈರೇಗೌಡರನ್ನ ಕಂದಾಯ ಇಲಾಖೆ ಖಾತೆಯಿಂದ ವರ್ಗಾವಣೆ ಮಾಡಿ ಬೇರೆ ಯಾವುದನ್ನ ಡೆಲ್ಲಿಗೆ ಕರೆಸ್ಪಾಂಡೆಂಟ್ ಅಂತ ಹಾಕ್ಬಿಡೋದು ಬೆಸ್ಟ್. ಡೆಲ್ಲಿನಲ್ಲಿ ಒಂದು ಖಾಲಿ ಇರ್ತದಲ್ಲ, ಜಯಚಂದ್ರ ಅವರು ಮಾಡಿದ್ರಲ್ಲ, ಆ ತರ ಯಾರೋ ಒಂದು ಇಲಾಖೆಗೆ ಇಂಗ್ಲಿಷ್ ಬರುತ್ತೆ, ಹಿಂದಿ ಬರುತ್ತೆ, ಅಲ್ಲಿ ಮಾಡ್ಕೊಂಡಿರಪ್ಪ ಅಂತ ಹೇಳಿ ಅಲ್ಲಿ ಹಾಕೋದು ವಾಸಿ. ಇವರು ಇದ್ರು ಈ ಕಂದಾಯ ಇಲಾಖೆಯಲ್ಲಿ ಇಷ್ಟೊಂದು ಕೃಷ್ಣ ಬೈರೇಗೌಡರ ಲ್ಯಾಪ್ಸಸ್ ಕಂಡು ಬರ್ತಾ ಇದ್ರೆ GST ಕೌನ್ಸಿಲ್ ಸಭೆಗೆ ಇವರು ಅಟೆಂಡ್ ಮಾಡ್ತಾರೆ. ಇನ್ನು ಎಷ್ಟು ಮಟ್ಟಿಗೆ ಅಲ್ಲಿ ಮಾತಾಡ್ತಾರೆ, ಎಷ್ಟು ಮಟ್ಟಿಗೆ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ವಿಚಾರಗಳನ್ನ ಮಂಡಿಸ್ತಾರೆ, ಕೇಳ್ತಾರೆ ಅನ್ನತಕ್ಕಂಥದ್ದು ಈ ಇಲಾಖೆನಲ್ಲಿ ಆಗಿರ್ತಕ್ಕಂಥ ಫೇಲ್ಯೂರ್ ಅಲ್ಲೇ ಸ್ಪಷ್ಟವಾಗಿ ಕಂಡು ಬರುತ್ತೆ. ಪ್ರಕಾಶ್ ಅವರು 2-3 ವಿಷಯ ಇದೆ ಮಾತಾಡ್ತಾರೆ. ಬೆಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರು
ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 3 ವರ್ಷದಿಂದ ಕಸದ ಗುತ್ತಿಗೆಯಲ್ಲಿ 2 ಕೋಟಿ ರೂಪಾಯಿ ನಕಲಿ ಬಿಲ್ ಮಾಡಿ ದುಡ್ಡು ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ತನಿಖೆಗೆ ಆದೇಶ ಮಾಡಿದ್ದಾರೆ. 2,37,00,000 ಸಣ್ಣ ಅಮೌಂಟ್ ಅಲ್ಲ ಅದು. 2,37,00,000 ರೂಪಾಯಿ ಲೂಟಿ ಆಗ್ತಾ ಇದ್ರು. ಕಳೆದ 15-20 ವರ್ಷದಿಂದ ಅಲ್ಲೇ ಶಾಸಕರಿರುವ ದಿನೇಶ್ ಗುಂಡೂರಾವ್ ಅವರಿಗೆ ಈ ಮಾಹಿತಿ ಇಲ್ಲ ಅಂದ್ರೆ ಅದು ನಂಬಕ್ಕೆ ಸಾಧ್ಯವಿಲ್ಲ. ಎಂಎಲ್ಎಗಳ ಗಮನಕ್ಕೆ ಬರದೆ ಯಾವುದೇ ಬಿಲ್ಗಳ ಪಾವತಿ ಆಗಲ್ಲ. ಒಬ್ಬ ಎಂಎಲ್ಎ ಕರ್ತವ್ಯ ಇವತ್ತಿನ ದಿವಸ ಇವ್ರ ಕಾರ್ಪೊರೇಷನ್ ಎಲೆಕ್ಷನ್ ಇಲ್ಲ, ಸ್ವತಃ ಇವರೇ ಕಾರ್ಪೊರೇಟರ್ಗಳು, ಇವರೇ ಎಂಎಲ್ಎ. ತನ್ನ ಕ್ಷೇತ್ರದಲ್ಲಿ ಕಸ ವಿಲೇವಾರಿ ಆಗ್ತಿದ್ಯಾ, ಅದು ಸೂಕ್ತವಾಗಿ ಆಗ್ತಿದ್ಯಾ, ಅದಕ್ಕೆ ಜನಕ್ಕೆ ಅನುಕೂಲಕರ ಆಗ್ತಿದ್ಯಾ ಅನ್ನೋದನ್ನು ಗಮನ ಕೊಡದೆ ಇವರು ತಮ್ಮ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಸರ್ಕಾರ ಇವತ್ತು ಒಬ್ಬ ಬಿಬಿಎಂಪಿ ಸ್ಪೆಷಲ್ ಕಮಿಷನರ್ ವಿಕಾಸ್ ಕಿಶೋರ್ ಅನ್ನೋರ್ನ ನಿಯುಕ್ತಿ ಮಾಡಿದೆ, ತನಿಖೆ ಮಾಡಿ ಅಂದ್ಬಿಟ್ಟು. ಈ ಅಧಿಕಾರಿ ತನ್ನ ಕೆಳಗಿರುವಂತ ಮಹಾನಗರ ಪಾಲಿಕೆ ಅಧಿಕಾರಿಗಳನ್ನೇ ತನಿಖೆ ಮಾಡಬೇಕು. ಯಾಕೆಂದ್ರೆ ಅಧಿಕಾರಿಗಳು ಕೈ ಜೋಡಿಸದೆ 2 ಕೋಟಿ ರೂಪಾಯಿ ಹಣನ ಗುತ್ತಿಗೆದಾರ ಬಿಲ್ ಮಾಡಿ ತಗೊಳ್ಳಕ್ಕೆ ಸಾಧ್ಯವೇ ಇಲ್ಲ ಸರ್ಕಾರದಲ್ಲಿ. ಯಾರಿಗೆ ಸರ್ಕಾರದ ನಡಾವಳಿಗಳು ಗೊತ್ತಿರುತ್ತೋ ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಎಲ್ಲ ಸೇರಿ 2 ಕೋಟಿ ರೂಪಾಯಿನ ನುಂಗಾಕಿರುವಂತದ್ದು. ಅಂದ್ರೆ ಸದ್ಯಕ್ಕೆ ಇದು 2 ಕೋಟಿ ರೂಪಾಯಿ. ಈ ತನಿಖೆ ಮಾಡಿ ಸರಿಯಾಗಿ ಮಾಡ್ತು ಅಂದ್ರೆ ಅದೆಷ್ಟು ಕೋಟಿಗಳು ಆಚೆ ಬರುತ್ತೋ ಗೊತ್ತಿಲ್ಲ. ಇಲ್ಲಿ ಹೆಂಗಾಗಿದೆ ಅಂದ್ರೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇ ಕ್ರಾಸ್ ಮಲ್ಲೇಶ್ವರಲ್ಲಿ ಒಂದು ಗೇಟ್ ಬಿದ್ದೋಯ್ತು, ಒಂದು ಮಗು ಸತ್ತೋಯ್ತು. ಯಾಕೆ ಗೇಟ್ ಬಿತ್ತು? ಅದು ಕಳಪೆ ಕಾಮಗಾರಿಯಿಂದ ಬಿದ್ದು ಅದು ಆ ಮಗು ಸತ್ತೋಗಿದ್ದು. ಆ ಗುತ್ತಿಗೆದಾರನ ಮೇಲೆ ಒಂದು ಕೊಲೆ ಆಪಾದನೆಯ ಕೇಸು ಹಾಕಿಲ್ಲ, ಯಾರು ಅಮಾನತ್ತಾಗಿಲ್ಲ. ಇಡೀ ಪ್ರಕರಣ ಮುಚ್ಚಾಕ್ಬಿಟ್ರು. ಅದಾದ್ಮೇಲೆ ಚಿಕ್ಕಲಾಲ್ಬಾಗಲ್ಲಿ ಮತ್ತೊಂದು ಗೇಟ್ ಬಿತ್ತು, ಅಲ್ಲಿರುವಂತ ವಾಚ್ಮನ್ ಮೇಲೆ ಬಿತ್ತು, ತಲೆ ಗೇಟ್ ಆಗಿ ಅವನ ಆಸ್ಪತ್ರೆಗೆ ಅಡ್ಮಿಟ್ ಆದ್ರು. ಅಂದ್ರೆ ಈ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಕಳಪೆ ಕಾಮಗಾರಿಗಳು ಅದಕ್ಷತೆಯಿಂದ ಕೆಲಸಗಳು ನಡೀತಿದ್ಯೋ ಇವ್ರ ಆರೋಗ್ಯ ಖಾತೆಯಲ್ಲೂ ಅದೇ ಮಾಡ್ತಾ ಇರೋಂಥದ್ದು. ದಿನನಿತ್ಯ ಬಾಣಂತಿಗಳ ಸಾವು ನಡೀತಾನೆ ಇದೆ. ನಿನ್ನೆನೂ ಬೆಳಗಾವಿಯಲ್ಲಿ ನಡೆದಿದೆ. ಅಂದ್ರೆ ಯಾವುದಕ್ಕೂ ಗಮನ ಕೊಡದೆ ಕೇವಲ ಬೇರೆಯವ್ರನ್ನ ಟೀಕೆ ಮಾಡೋದಕ್ಕೆ ಸೀಮಿತವಾಗಿ ತನ್ನ ಕ್ಷೇತ್ರದಲ್ಲಿ ತಮ್ಮ ಮೂಗಿನಡಿಯಲ್ಲಿ ನಡೀತಾ ಇರೋ ಅವ್ಯವಹಾರಗಳನ್ನು ಕೂಡ ದಿನೇಶ್ ಗುಂಡೂರಾವ್ ಅವರು ಗಮನಿಸದೇ ಇರೋದು ಬಹಳ ಶೋಚನೀಯ. ಕೂಡಲೇ ಇದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಕೂತ್ರೆ ನಿಂತ್ರೆ SIT ಆದೇಶ ಮಾಡುವಂತ ಈ ಸರ್ಕಾರದಲ್ಲಿ ಇವತ್ತು ಕಸದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟೊಂದು ಅನ್ಯಾಯ ಆಗಿದೆಯಲ್ಲ, ಇದ್ರ ಬಗ್ಗೆ SIT ಯಾಕೆ ಮಾಡ್ತಾ ಇಲ್ಲ? ಒಬ್ಬ ಪಾಲಿಕೆ ಅಧಿಕಾರಿನ ಯಾಕೆ ನೇಮಕ ಮಾಡ್ತೀರಾ? ಹಿಂದೆನೂ ಕೂಡ ಆ ಮಗು ಸತ್ತಾಗ ಪಾಲಿಕೆ ಅಧಿಕಾರಿಯನ್ನೇ ಮಾಡಿದ್ದು ತನಿಖೆಗೆ. ಏನ್ ಮಾಡೋದು? ತಿಪ್ಪೆ ಸಾರಿಸಿ ಇಡೀ ಪ್ರಕರಣ ಮುಚ್ಚಿ. ಯಾರಿಗೂ ಇವತ್ತು ನೆನಪೇ ಇಲ್ಲ, ಹಂಗ್ ಮಾಡ್ಬಿಟ್ಟಿದ್ದಾರೆ. ಆ ಮಗು ಹೋಗಿದ್ ಹೋಯ್ತು, ಸತ್ತೋಯ್ತದ ಪಾಪ. ಆ ತಂದೆ ತಾಯಿಗಳು ತಮ್ಮ ಒಳ್ಳೆ ಪ್ರೀತಿ ಪಾತ್ರ ಮಗನನ್ನು ಕಳ್ಕೊಂಡ್ರು. ಅದು ಕಾರ್ಪೊರೇಷನ್ಗೆ ಮನ ಮಿಡಿತಾ? ಅದನ್ನ ಶಿಕ್ಷೆ ಕೊಡಬೇಕು ಆ ಗುತ್ತಿಗೆದಾರನಿಗೆ ಅನ್ನಿಸ್ತಾ? ಈ ರೀತಿಯ ಕೆಲಸಗಳು ನಡೀತಾ ಇದೆ. ನಮ್ ದುರ್ದೈವ, ನಮ್ಮ ಅಶ್ವಥ್ ನಾರಾಯಣ ಹೇಳ್ದಂಗೆ ಬೆಂಗಳೂರಿನ ಸಚಿವರ ಕಾರ್ಯವೈಖರಿ ಹೆಂಗಿದೆ ಅಂದ್ರೆ ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆಯನ್ನು ಹಾಳು ಮಾಡ್ತಾ ಇದ್ದಾರೆ, ದಿನೇಶ್ ಗುಂಡೂರಾವ್ ಆರೋಗ್ಯ ಇಲಾಖೆಯನ್ನು ಹಾಳು ಮಾಡ್ತಾ ಇದ್ದಾರೆ, ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಇಲಾಖೆಯನ್ನು ಹಾಳು ಮಾಡ್ತಾ ಇದ್ದಾರೆ. ಇವರು DK ಶಿವಕುಮಾರ್ ಅಂತೂ ಇಡೀ ಬೆಂಗಳೂರನ್ನೇ ಹಾಳು ಮಾಡಬೇಕು ಅಂತ ಪಣ ತೊಟ್ಬಿಟ್ಟಿದ್ದಾರೆ. ಅವ್ರದ್ದು ಲಿಸ್ಟೇ ಉದ್ದುದ್ದ ಇದೆ. ಅವ್ರಿಗೆ ಏನಾಯ್ತು, ಬೆಂಗಳೂರು ಸಾಲದು ಹಾಳು ಮಾಡೋದು, ನಾನು ಇನ್ನೂ ಸ್ವಲ್ಪ ಹೊರಗಡೆ ರಾಮನಗರ, ಈ ಮಾಗಡಿ, ಬಿಡದಿ ಇವೆಲ್ಲ ಯಾಕೆ ಬಿಡಬೇಕು, ಅದನ್ನು ಹಾಳು ಮಾಡ್ಬಿಡೋಣ ಅಂದ್ಬಿಟ್ಟು ಈಗ ಅದೇನೋ ಕ್ವೀನ್ ಸಿಟಿ, ಹೈಟೆಕ್ ಸಿಟಿ, ಆಮೇಲೆ ಔಟರ್ ಹೊರಗಡೆ ಇರುವಂತ ಮತ್ತೆ ಉಪನಗರಗಳನ್ನ ನಾವು ನಿರ್ಮಾಣ ಮಾಡ್ತೀವಿ ಅಂತ ಬರೀ ರಿಯಲ್ ಎಸ್ಟೇಟ್ ದಂಧೆಲಿ ಹೋಗಿದ್ದಾರೆ. ಬೆಂಗಳೂರಲ್ಲಿ ಓಡಾಡಕ್ಕಾಗದೆ ಜನ ಒದ್ದಾಡ್ತಾ ಇದ್ದಾರೆ. ಗಾಡಿ ನಿಲ್ಸಕ್ಕೆ ರಸ್ತೆಗಳಲ್ಲಿ ಜಾಗ ಇಲ್ಲ. ಇಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇವ್ರಿಗೆ ಯಾರಿಗೂ ಗಮನವೇ ಇಲ್ಲ. ಬೆಂಗಳೂರು ಸಚಿವರುಗಳಿಗೂ ಇಲ್ಲ, DK ಶಿವಕುಮಾರ್ ಅವ್ರಿಗೂ ಇಲ್ಲ. ಬೆಂಗಳೂರು ನಗರ ಸಚಿವರವರು ಅವರೆಲ್ಲ ಸುರಂಗದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವ್ನು ಹಿಡ್ಕೊಂಡ್ ಬರ್ಬೇಕಾದ್ರೆ ನಾವು 15,000 ಕೋಟಿ ಖರ್ಚು ಮಾಡಬೇಕು, ಎಲ್ಲಿದ್ದಾರೆ ಅವರು ಅಂದ್ಬಿಟ್ಟು ಅಂತ. ಅಂದ್ರೆ ಬೆಂಗಳೂರಿನ ಸರ್ವನಾಶ ಮಾಡಕ್ಕೆ ಕಾಂಗ್ರೆಸ್ಸಿನ ಸಚಿವರುಗಳು ಪಣ ತೊಟ್ಟಂಗೆ ಕಾಣ್ತಾ ಇದೆ. ಇಂಥ ಹಗರಣಗಳನ್ನು ಪದೇ ಪದೇ ನಡೀತಾನೆ ಇದೆ. ನಾವು ದಿನಕ್ಕೊಂದೊಂದು ಹೋರಾಟ ಮಾಡಬೇಕು. ಅಷ್ಟು ವಿಷಯಗಳು ಇವತ್ತು ಹೊರಗಡೆ ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಮುಖ್ಯಮಂತ್ರಿಗಳು ದಯಮಾಡಿ ಇದ್ರ ಕಡೆ ಗಮನ ಕೊಡಬೇಕು.
ಅವ್ರಿಗೂ ಜವಾಬ್ದಾರಿ ಇದೆ. ನೀವು ಡಿ.ಕೆ. ಶಿವಕುಮಾರ್ ಅವ್ರನ್ನ ಎದುರಾಕೋಬಾರ್ದು, ಎಲ್ಲಿ ನನಗೆ ಮುಖ್ಯಮಂತ್ರಿ ಪಟ್ಟ ಬಿಟ್ಕೊಡೋದು ಗಲಾಟೆ ಮಾಡ್ತಾರೋ ಅಂದ್ಬಿಟ್ಟು ಅವ್ರನ್ನ ಓಲೈಸಕ್ಕೋಸ್ಕರ ನಡೀತಾ ಇರೋ ಅಕ್ರಮಗಳನ್ನೆಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೋಬೇಡಿ. ದಯಮಾಡಿ ಮುಖ್ಯಮಂತ್ರಿಗಳೇ, ಕೂಡಲೇ SIT ರಚನೆ ಮಾಡಿ. ಯಾವ ಕಸದ ವಿಲೇವಾರಲ್ಲಿ ಭ್ರಷ್ಟಾಚಾರ ಆಗಿದೆ ಅದನ್ನ ಹೊರಗಡೆ ತನ್ನಿ. ಸಂಬಂಧಪಟ್ಟ ಅಧಿಕಾರಿಗಳನ್ನ ಬಂಧಿಸಿ, ಸಂಬಂಧಪಟ್ಟ ಸಚಿವರನ್ನ ಕೈಬಿಡಿ ಸಂಪುಟದಿಂದ. ಇದು ಬಿಜೆಪಿಯ ಬೇಡಿಕೆ. ಇಲ್ಲ, ಇದು 20 ದಿನದಿಂದ ಹೇಳ್ಕೊಂಡು ಬರ್ತಾ ಇದಾರೆ. ಇಲ್ಲಿ ಸಿಸಿಗೊಂದು ಸಾಫ್ಟ್ವೇರ್, ಇಸಿಗೊಂದು ಸಾಫ್ಟ್ವೇರ್, ರಿಜಿಸ್ಟ್ರೇಷನ್ ಒಂದು ಸಾಫ್ಟ್ವೇರ್, ಸಿಟಿಸನ್ಸ್ಗೊಂದು ಸಾಫ್ಟ್ವೇರ್ ಅಂತ ಮಾಡಿ ಯಾವ ಸಾಫ್ಟ್ವೇರ್ ವರ್ಕ್ ಆಗ್ತಾ ಇಲ್ಲ, ಎಲ್ಲವೂ ಬ್ರೇಕ್ ಡೌನ್ ಅಂತ ಹೇಳ್ತಾರೆ. ಯಾಕೆ ಆಗ್ತಾರೆ? 20 ದಿನದಿಂದ ಆಗ್ತಾ ಇಲ್ಲ. ಹೇಳ್ತಾ ಇದಾರೆ ಯಾವುದೂ ಆಗ್ತಾ ಇಲ್ಲ. ಇದ್ರ ಜೊತೆಲಿ ಈ ಖಾತಾ ಪ್ರಾಬ್ಲಮ್, ಯಾವ ಪ್ರಾಪರ್ಟಿನೂ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಆಗ್ತಾನೆ. ಪೂರ್ವಾಪರ ಯೋಚನೆ ಇಲ್ಲದೆ ತಗೊಂಡಂತ ತೀರ್ಮಾನ ಇವತ್ತು ಜನಗಳಿಗೆ ತೊಂದರೆ ಆಗ್ತದೆ. ಈಗ ಒಂದೇನಂತ ಹೇಳಿದ್ರೆ, ಅಪಾರ್ಟ್ಮೆಂಟ್ ಅವರೇ ಬಹುತೇಕ ಅಪ್ರೂವ್ಡ್ ಅಪಾರ್ಟ್ಮೆಂಟ್ಗಳೇ ಬರೋದು. ಎಲ್ಲೋ ಅಪ್ರೂವ್ಡ್ ಅಲ್ಲ, ಅಲ್ಲಿ ಅಪ್ರೂವ್ಡ್ ಅಪಾರ್ಟ್ಮೆಂಟ್ ಅಲ್ಲಿ ಕೆಲವು ಈ ಖಾತೆ ಮಾಡ್ಕೊಂಡಿರೋದಿಲ್ಲ, ರಿಜಿಸ್ಟರ್ ಆಗಿರ್ತದೆ. ಬಿಫೋರ್ ಎಲ್ಲವೂ ರಿಜಿಸ್ಟರ್ ಆಗೋಗ್ಬಿಟ್ಟಿರುತ್ತೆ, ಈ ಖಾತೆ ಆಗಿರೋದಿಲ್ಲ. ಈಗ ಮಾರಬೇಕು ಕೊಳ್ಳಬೇಕು ಅಂದಾಗ ಈ ಖಾತೆ ತಗೊಂಬನ್ನಿ ಅಂತ ಕೇಳಿದ್ರೆ ಮತ್ತೆ ಅದಕ್ಕೆ ಅವ್ನು ತಿರುಗಬೇಕು, ಆಗೋದಿಲ್ಲ. ನಾವ್ ಹೇಳ್ತೀವಿ ಸರಳೀಕರಣ ಮಾಡಿ, ರಿಜಿಸ್ಟ್ರೇಷನ್ ಮಾಡಿ, ಆಮೇಲೆ ಈ ಖಾತೆ ಮಾಡ್ಕೊಳ್ಳಿ. ನೀವು ಪ್ರತಿಯೊಂದನ್ನು ಸರಳೀಕರಣ ಮಾಡದೇ ಕಂಡೀಷನ್ ಆಗಿ ಆಗ್ಲೇಬೇಕು ಅಂತ ಕೇಳಿದ್ರೆ ನೀವು ಪೂರ್ವ ತಯಾರಿ ಇಲ್ದೇನೆ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ಬಿಜೆಪಿಯ ವಾದ. ಅಲ್ಲ, ಅವರು ಇಲ್ಲಿಗಲ್ ಅಬಾಂಡೆಡ್ ಲೇಔಟ್ಸ್ ಗಳನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಈಗ ಆಲ್ರೆಡಿ 20 ವರ್ಷದಿಂದ ರಿಜಿಸ್ಟರ್ ಆಗಿರೋರು ರಿಜಿಸ್ಟರ್ ಆಗ್ತಾ ಇಲ್ವಲ್ಲ. ಆಯ್ತು, ಹೊಸದಾಗಿ ಆಗಿರೋಕೆ ಕಂಡೀಷನ್ ಹಾಕ್ಲಿ. ನೀವು ಯಾವುದೇ ಕಾನೂನನ್ನು ಮಾಡುವಾಗ ನೀವು ಪ್ರಸ್ಪೆಕ್ಟಿವ್ ಆಗಿ ಮಾಡಲಿ. ರೆಟ್ರಾಸ್ಪೆಕ್ಟಿವ್ ಆಗಿ ನೀವು ಕಾನೂನು ತರಕ್ ಹೋದಾಗ ಅದರಿಂದ ಸಾಕಷ್ಟು ಲ್ಯಾಕುನಾಸ್ ಇದೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಪ್ಡೇಟ್ ಮಾಡಬೇಕು ಅಂತ ಬಿಜೆಪಿ ಒತ್ತಾಯ ಮಾಡ್ತಾರೆ. ಥ್ಯಾಂಕ್ ಯು ಸರ್.